ಸ್ನೇಹಿತರೆ, ಇದೀಗ ಆಪರೇಷನ್ ಗಡಿಪಾರು ಶುರುವಾಗಿದೆ. ಅಕ್ರಮ ವಲಸಿಗರ ನಿಯಂತ್ರಣಕ್ಕೆ ಕೆಂಪು ಕೋಟೆಯ ಮೇಲೆ ನಿಂತು ವಾಗ್ದಾಳಿ ಅಂತ ನಡೆಸಿದಂತಹ ಮೋದಿಯವರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಕೂಡ ಖಡಕ್ ಎಚ್ಚರಿಕೆಯನ್ನ ಲೋಕಸಭೆಯಲ್ಲಿ ಕೊಟ್ಟಿದ್ರು. ಇದೀಗ ಈ ಒಂದು ಎಚ್ಚರಿಕೆ ಕಾನೂನಾಗಿ ಪರಿವರ್ತನೆಯಾಗಿದೆ. ಹಾಗಾದ್ರೆ ಅಕ್ರಮ ವಲಸಿಗರ ನಿಯಂತ್ರಣಕ್ಕೆ ಕೇಂದ್ರದಿಂದ ಕಾನೂನು ಯಾವಾಗ ಜಾರಿಯಾಗುತ್ತೆ, ಯಾರಿಗೆಲ್ಲ ಕಂಟಕ ಇದೆ, ಯಾರಿಗೆಲ್ಲ ವಿನಾಯಿತಿ ಸಿಗುತ್ತೆ, ಈ ಒಂದು ಅಕ್ರಮ ವಲಸೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರವನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಕರ್ನಾಟಕ ನ್ಯೂಸ್ ನನಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಅಕ್ರಮ ವಲಸಿಗರಿಗೆ ಭಾರತ ಧರ್ಮಶಾಲೆ ಅಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದು ಕಾನೂನಾಗಿ ಇದೀಗ ಜಾರಿಗೆ ಬರ್ತಾ ಇದ್ದು, ಇನ್ಮುಂದೆ ಅಕ್ರಮ ವಲಸಿಗರಿಗೆ ಈ ಕಾನೂನು ಸಿಂಹ ಸ್ವಪ್ನವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಸೆಪ್ಟೆಂಬರ್ 1ರಿಂದಲೇ ವಲಸೆ ಮತ್ತು ವಿದೇಶಿಯರ ಕಾಯ್ದೆ 2025 ಜಾರಿಗೆ ಬಂದಿದ್ದು, ಬ್ಯೂರೋ ಆಫ್ ಇಮಿಗ್ರೇಷನ್ಗೆ ಬಲ ಬಂದಿದೆ ಅಂತಲೇ ಹೇಳಬಹುದು. ವಿದೇಶಗಳಿಂದ ಬಂದಿರುವ ಹಿಂದೂ, ಸಿಖ್, ಕ್ರೈಸ್ತರು ಸೇರಿ ಅಲ್ಪಸಂಖ್ಯಾತರಿಗೆ ಕೊಂಚ ಈ ಕಾಯ್ದೆ ರಿಲೀಫ್ ಅನ್ನ ಕೊಟ್ಟಿದೆಯೇ ಹೊರತು ಅದನ್ನ ಬಿಟ್ಟು ಒಂದಷ್ಟು ಜನರಿಗೆ ಇದು ಕಂಟಕ ಅಂತಲೇ ಹೇಳಬಹುದು. ಇನ್ಮುಂದೆ ಅಕ್ರಮ ವಲಸಿಗರಿಗೆ ಭಾರತ ಧರ್ಮಶಾಲೆ ಆಗೋದಿಲ್ಲ. ಖಡಕ್ ಮಾತುಗಳ ಮೂಲಕ ಅಮಿತ್ ಶಾ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದೀಗ ಈ ಒಂದು ಖಡಕ್ ಮಾತುಗಳು ಕಾನೂನಿನ ರೂಪವನ್ನು ಪಡೆದಿದ್ದು, ವಲಸೆ ಮತ್ತು ವಿದೇಶಿಯರ ಕಾಯ್ದೆ 2025 ಅಧಿಕೃತವಾಗಿ ಜಾರಿಗೆ ಬಂದಿದೆ. ದೇಶದ ಜನಸಂಖ್ಯಾ ಸ್ವರೂಪವನ್ನೇ ಬದಲಾಯಿಸುವ ಮತ್ತು ರಾಷ್ಟ್ರೀಯ ಭದ್ರತೆಗೆ ಕಂಟಕವಾಗಿರತಕ್ಕಂತ ಅಕ್ರಮ ವಲಸೆಯ ಸವಾಲನ್ನ ಪ್ರಧಾನಿ ಮೋದಿ ಕೆಂಪುಕೋಟೆ ಮೇಲೆ ನಿಂತು ಕರೆ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ವಲಸಿಗರ ಕಾಯ್ದೆ ಜಾರಿಯಾಗಿದ್ದು, ಅಕ್ರಮ ವಲಸಿಗರಿಗೆ ಇನ್ಮುಂದೆ ದೇಶದಲ್ಲಿ ಜಾಗ ಇರೋದಿಲ್ಲ. ಏನೋ ನಕಲಿ ಪಾಸ್ಪೋರ್ಟ್ ಏನಾದ್ರೂ ಸೃಷ್ಟಿ ಮಾಡಿಕೊಂಡು ನೀವು ದೇಶಕ್ಕೆ ಬಂದ್ರಿ ಅಂದ್ರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. 10 ಲಕ್ಷ ರೂಪಾಯಿ ದಂಡದ ಜೊತೆಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸ್ತಕ್ಕಂತ ಹೊಸ ಕಾನೂನು ಜಾರಿಯಾಗಿದೆ. ಅಕ್ರಮವಾಗಿ ದೇಶದಲ್ಲಿ ನೆಲೆಸಿರ್ತಕ್ಕಂಥವರ ಪಾಲಿಗೆ ಇದು ನಿಜಕ್ಕೂ ಕೂಡ ಸಿಂಹ ಸ್ವಪ್ನವಾಗ್ತಕ್ಕಂತ ಕಾಯ್ದೆ ಅಂತಲೇ ಹೇಳಬಹುದು. ಇನ್ನು ಈ ಕಾಯ್ದೆಯ ಬ್ಯೂರೋ ಆಫ್ ಇಮಿಗ್ರೇಷನ್ ಭಾರಿ ಅಧಿಕಾರವನ್ನ ನೀಡಿದೆ. ಅದಲ್ಲದೆ ಬೇರೆ ದೇಶಗಳ ಅಲ್ಪಸಂಖ್ಯಾತರು ಅಂದ್ರೆ ಹಿಂದೂ ಇರಬಹುದು, ಸಿಖ್ ಇರಬಹುದು, ಕ್ರೈಸ್ತರು ಇರಬಹುದು, ಇವರಿಗೆ ಈ ಒಂದು ಕಾಯ್ದೆಯಿಂದ ಸ್ವಲ್ಪ ವಿನಾಯಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರಿಗೆಲ್ಲ ವಿನಾಯಿತಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಬಜೆಟ್ ಅಧಿವೇಶನದಲ್ಲಿ ಸಂಸತ್ತಿನ ಉಭಯ ಸದನಗಳಲ್ಲಿ ಈ ಒಂದು ಕಾಯ್ದೆ ಅಂಗೀಕಾರಗೊಂಡಿದ್ದು, ಏಪ್ರಿಲ್ 4ರಂದು ದ್ರೌಪದಿ ಮುರ್ಮು ಅವರು ಅಂಕಿತವನ್ನ ಹಾಕಿದ್ರು. ಈ ಕಾಯ್ದೆಯ ಮುಖ್ಯ ಉದ್ದೇಶ ಅಕ್ರಮ ವಲಸೆಯನ್ನ ಸಂಪೂರ್ಣವಾಗಿ ತಡೆಗಟ್ಟೋದು ಮತ್ತೆ ಈಗಾಗಲೇ ದೇಶದೊಳಗಡೆ ಅಕ್ರಮವಾಗಿ ನೆಲೆಸಿರ್ತಕ್ಕಂಥ ವಿದೇಶಿಗರನ್ನ ಗುರುತಿಸಿ ಅವರನ್ನ ಗಡಿಪಾರು ಮಾಡ್ತಕ್ಕಂಥದ್ದು. ನೀವು ಪ್ರವಾಸೋದ್ಯಮಕ್ಕೆ ಬರ್ತೀರಾ ಬನ್ನಿ, ಶಿಕ್ಷಣ ಪಡ್ಕೊಳ್ಳೋಕೋಸ್ಕರ ಬರ್ತೀರಾ ಬನ್ನಿ, ಆರೋಗ್ಯಕ್ಕೋಸ್ಕರ ಬರ್ತೀರಾ ಬನ್ನಿ, ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಬರ್ತೀರಾ ಬನ್ನಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ದೇಶವು ಅಕ್ರಮವಾಗಿ ಯಾರು ಬೇಕಾದ್ರೂ ಬಂದು ನೆಲೆಸ್ತಕ್ಕಂಥ ಧರ್ಮಶಾಲೆ ಅಲ್ಲ ಅಂತ ಖಡಕ್ ಆಗೇನೆ ಎಚ್ಚರಿಕೆಯನ್ನ ಅಮಿತ್ ಶಾ ಅವರು ಮಸೂದೆಯ ಚರ್ಚೆಯ ವೇಳೆ ರವಾನಿಸಿದ್ರು. ಅದಲ್ಲದೆ ಪ್ರಧಾನಿ ಮೋದಿ ಅವರು ಕೂಡ ಉನ್ನತ ಮಟ್ಟದ ಜನಸಂಖ್ಯಾ ಆಯೋಗದ ಸ್ಥಾಪನೆಯ ಘೋಷಣೆಯ ಕುರಿತು ಕೆಂಪುಕೋಟೆಯ ಮೇಲೆ ನಿಂತು ಮಾತನಾಡಿದ್ರು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬ್ಯೂರೋ ಆಫ್ ಇಮಿಗ್ರೇಷನ್ಗೆ ಬಲ ಬಂದಿದೆ ಅಂತ ಹೇಳಬಹುದು. ಇನ್ನು ಶಾಸನಬದ್ಧ ಅಧಿಕಾರ ಕೂಡ ಈ ಒಂದು ಬ್ಯೂರೋಗೆ ಕೊಡಲಾಗಿದ್ದು, ರಾಜ್ಯಗಳೊಂದಿಗೆ ಸಮನ್ವಯವನ್ನ ಸಾಧಿಸಿಕೊಳ್ಳಿಕ್ಕೆ ಹೇಳಲಾಗಿದೆ. ಅಕ್ರಮ ವಲಸಿಗರನ್ನ ಗುರುತಿಸೋದು, ಅವರನ್ನ ಬಂಧನದಲ್ಲಿಡೋದು ಮತ್ತು ಗಡಿಪಾರು ಮಾಡುವ ಪ್ರಕ್ರಿಯೆಯಲ್ಲಿ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಇನ್ನಿತರ ತನಿಖಾ ಸಂಸ್ಥೆಗಳೊಂದಿಗೆ ಸಮನ್ವಯ ಸಾಧಿಸಲಿಕ್ಕೆ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇನ್ನು ಬಯೋಮೆಟ್ರಿಕ್ ಮಾಹಿತಿ ಸಂಗ್ರಹ. ಹೊಸ ಕಾನೂನು ವಿದೇಶಿಯರ ಬಯೋಮೆಟ್ರಿಕ್ ಡೇಟಾವನ್ನ ಅಂದ್ರೆ ಬೆರಳಚ್ಚು, ಕಣ್ಣಿನ ಸ್ಕ್ಯಾನ್ ಇತ್ಯಾದಿಯನ್ನ ದಾಖಲಿಸಲು ವಲಸೆ ವಿಭಾಗಕ್ಕೆ ಅಧಿಕಾರ ನೀಡುತ್ತದೆ. ಇನ್ನು ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆ. ವಲಸೆ ಮತ್ತು ವಿದೇಶಿಗರಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಗಳ ನಿರ್ವಹಣೆ ಮತ್ತು ಡೇಟಾದ ಪಾಲನೆಯ ಜವಾಬ್ದಾರಿಯನ್ನ ಸ್ವತಃ ಸಂಸ್ಥೆಯೇ ಹೊತ್ಕೊಳ್ಳುತ್ತೆ. ಇನ್ನು ವಲಸೆ ಮತ್ತು ವಿದೇಶಿಯರಿಗೆ ಸಂಬಂಧಿಸಿದ ನೀತಿ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವ ಪ್ರಮುಖ ಪಾತ್ರ ಕೂಡ ಇದೇ ವಹಿಸಿಕೊಳ್ಳುತ್ತೆ. ಇನ್ನು ಹೋಟೆಲ್, ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಜವಾಬ್ದಾರಿಯನ್ನ ಕೊಟ್ಟಿದ್ದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ವೀಸಾ ಅವಧಿ ಮೀರಿ ಉಳಿದುಕೊಂಡಿರೋರಿದ್ರೆ ಅಂತವರನ್ನ ಪತ್ತೆ ಹಚ್ಚಬೇಕಾಗತ್ತೆ. ಶಿಕ್ಷಣ ಸಂಸ್ಥೆಗಳು ಮತ್ತೆ ಆಸ್ಪತ್ರೆಗಳಿಗೆ ಈ ಒಂದು ನಿಯಮವನ್ನ ಮೀರಿದ್ರು ಅಂದ್ರೆ 50,000ದಿಂದ 1 ಲಕ್ಷದವರೆಗೂ ಕೂಡ ದಂಡವನ್ನ ವಿಧಿಸಲಾಗ್ತದೆ. ಜೊತೆಗೆ ವಸತಿ ಸೌಕರ್ಯ ಏನಾದ್ರೂ ಒದಗಿಸ್ಕೊಟ್ಟಿದ್ರು ಅಂತವರಿಗೆ ಅಂತ ಹೇಳಿದ್ರೆ ಅವರಿಗೆ 1 ಲಕ್ಷ ದಂಡವನ್ನ ವಿಧಿಸ್ತಾರೆ. ಇನ್ನು ಕಾನೂನಿನ ಪ್ರಕಾರ ಅಕ್ರಮ ವಲಸಿಗರು ಅಂದ್ರೆ ಯಾರು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಸೊ ಅಕ್ರಮ ವಲಸಿಗರು ಅಂದ್ರೆ ಅವರನ್ನ ಗುರುತಿಸೋದು ಹೇಗೆ ಅಂತ ನೋಡೋದಾದ್ರೆ, ಹೊಸ ಕಾಯ್ದೆಯ ಪ್ರಕಾರ ಅಕ್ರಮ ವಲಸಿಗರು ಯಾರು ಎಂಬುದನ್ನ 1955ರ ಪೌರತ್ವ ಕಾಯ್ದೆಯನ್ನ ಆಧಾರವಾಗಿ ಇಟ್ಕೊಂಡು ಹೇಳ್ಕೋಬಹುದು.
ಕಾನೂನುಬದ್ಧ ಪಾಸ್ಪೋರ್ಟ್ ಅಥವಾ ಇತರ ಪ್ರಯಾಣ ದಾಖಲೆಗಳಿಲ್ಲದೆ ಭಾರತವನ್ನ ಪ್ರವೇಶಿಸುವ ವಿದೇಶಿಗರನ್ನ ಅಕ್ರಮ ವಲಸಿಗರು ಅಂತ ಹೇಳ್ತಾರೆ. ಸೊ ಯಾವುದೇ ಪ್ರೂಫ್ ಇಲ್ದೇನೆ ನಮ್ಮ ದೇಶಕ್ಕೆ ಬಂದಿದ್ರೆ ಅಂತವರು ಅಕ್ರಮ ವಲಸಿಗರು. ಜೊತೆಗೆ ಕಾನೂನುಬದ್ಧವಾಗಿ ಪ್ರವೇಶಿಸಿ ವೀಸಾ ಅವಧಿ ಮೀರಿ ಹೆಚ್ಚು ಕಾಲ ದೇಶದಲ್ಲೇ ಉಳಿದುಕೊಂಡಿದ್ರೆ ಅಂತವ್ರನ್ನು ಕೂಡ ಅಕ್ರಮ ವಲಸಿಗರು ಅಂತ ಹೇಳ್ತಾರೆ. ಸೊ ಯಾರಿಗೆಲ್ಲ ವಿನಾಯಿತಿ ಸಿಗುತ್ತೆ ಅಂತ ಹೇಳಿದ್ರೆ, ಆಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದಿಂದ ಡಿಸೆಂಬರ್ 31, 2024 ಅಥವಾ ಅದಕ್ಕೂ ಮೊದಲು ಭಾರತಕ್ಕೆ ಪ್ರವೇಶಿಸಿರ್ತಕ್ಕಂಥ ಹಿಂದೂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ ಮತ್ತೆ ಪಾರ್ಸಿ ಸಮುದಾಯದವರಿಗೆ ದಂಡನಾತ್ಮಕ ಕ್ರಮಗಳಿಂದ ವಿನಾಯಿತಿಯನ್ನು ಕೊಡಲಾಗಿದೆ. ಅವರ ಅವಧಿ ಮೀರಿದ್ರೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ವಿನಾಯಿತಿ ನೀಡಲಾಗಿದೆ. ಇನ್ನು ನೇಪಾಳ, ಭೂತಾನ್ ದೇಶದ ಪ್ರಜೆಗಳಿಗೂ ಈ ವಿನಾಯಿತಿ ಇದೆ. ಅವರು ಚೀನಾ ಮತ್ತೆ ಮಕಾವು, ಹಾಂಗ್ಕಾಂಗ್ ಅಥವಾ ಪಾಕಿಸ್ತಾನದ ಮೂಲಕ ಭಾರತವನ್ನ ಪ್ರವೇಶಿಸಿದ್ರೆ ಅಥವಾ ನಿರ್ಗಮಿಸಿದ್ರೆ ವಿನಾಯಿತಿ ಅನ್ವಯ ಆಗುವುದಿಲ್ಲ. ಅದರ ಜೊತೆಗೆ 1959ರಿಂದ ಈಚೆಯವರೆಗೂ ಅಂದ್ರೆ 2003ರ ನಡುವೆ ಭಾರತಕ್ಕೆ ಬಂದು ನೋಂದಾಯಿಸಿಕೊಂಡಿರ್ತಕ್ಕಂಥ ಟಿಬೆಟಿಯನ್ನರು ಏನಿದಾರಲ್ಲ ಅವ್ರಿಗೂ ಕೂಡ ಇದು ಅನ್ವಯ ಆಗೋದಿಲ್ಲ. ಸೊ ಕರ್ತವ್ಯದ ಮೇಲೆ ಭಾರತಕ್ಕೆ ಬರುವ ಅಥವಾ ನಿರ್ಗಮಿಸುವ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಅಥವಾ ಅವರ ಕುಟುಂಬ ಸದಸ್ಯರು ಹಾಗೂ ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿರತಕ್ಕಂಥವರಿಗೆ ಕಾಯ್ದೆಯಿಂದ ವಿನಾಯಿತಿ ಕೊಡಲಾಗಿದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಪು ಕೋಟೆಯ ಮೇಲೆ ನಿಂತು ಮೋದಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಹೊಸ ಬಿಕ್ಕಟ್ಟಿನ ಬೀಜಗಳನ್ನ ಇವರು ಬಿತ್ತುತ್ತಾ ಇದ್ದಾರೆ, ಅಂದ್ರೆ ಅಕ್ರಮ ವಲಸಿಗರು. ಸೊ ನಾವು ಉನ್ನತ ಶಕ್ತಿಯ ಸಂಖ್ಯಾಶಾಸ್ತ್ರದ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲು ನಿರ್ಧರಿಸಿದ್ದೇವೆ. ಮೇ ತಿಂಗಳಿನಿಂದಲೇ ಹಲವು ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ವಲಸಿಗರ ವಿರೋಧಿ ಕಾರ್ಯಾಚರಣೆಗಳು ನಡೀತಾ ಇದೆ. ಅದರಲ್ಲೂ ಬಾಂಗ್ಲಾ ಹಾಗೆ ರೋಹಿಂಗ್ಯಾ ವಲಸಿಗರನ್ನ ಗುರುತಿಸಿ ಕಾರ್ಯಾಚರಣೆ ನಡೆಸಲಾಗ್ತಿದೆ ಅಂತ ಮೋದಿ ಅವರು ಹೇಳಿದ್ರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೀವ ಬಂದಿರತಕ್ಕಂಥದ್ದು. ಕಾನೂನಿನಾತ್ಮಕವಾಗಿನೇ ಇವರನ್ನ ಎದುರಿಸಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮೋದಿ ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾಯ್ದೆಯ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.